ಕೆಲಿ ಏನಾಗ್ತಾ ಇದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ರುಕ್ಕು ಜೋರಾಗಿ ಅಳ್ತಾ ಇರ್ತಾಳೆ. ಆಗ ಕೃಷ್ಣ ಅವಳನ್ನ ಸಮಾಧಾನ ಮಾಡ್ತಾ ಇರ್ತಾನೆ. ನೋಡ್ ರುಕ್ಕು, ನೀನ್ ಅವಾಗ ಹೇಳ್ದೆ ಅಲ್ವಾ ನನ್ ಕಣ್ಣಿಗೆ ಧೂಳ್ ಬಿದ್ದಿದೆ ಅಂತ. ಆದ್ರೆ ಬಿದ್ದಿರೋ ಧೂಳು ನಿನ್ ಕಣ್ಣಿಗಲ್ಲ, ನಿನ್ ಮನ್ಸಿಗೆ ಧೂಳ್ ಬಿದ್ದಿತ್ತು ಇಷ್ಟು ದಿನ. ಆದ್ರೆ ಅದೆಲ್ಲ ಇವಾಗ ಹೊರಟೋಗ್ಬಿಟ್ಟು ಕಲ್ಮಶ ಎಲ್ಲ ಹೊರಟೋಗಿದೆ. ಹಾಗಾಗಿ ನೀನು ಪ್ರಾಯಶ್ಚಿತ್ತದಿಂದ ಅಳ್ತಾ ಇದೆಯಲ್ಲ ನೋಡು. ನನ್ಗಂತೂ ಈ ನಿನ್ನಲ್ಲಾಗಿರೋ ಬದಲಾವಣೆನ ನೋಡ್ಕೊಂಡು ತುಂಬಾನೇ ಖುಷಿ ಆಗ್ತಾ ಇದೆ ಅಂತ. ಹಾಗೆ ಕೃಷ್ಣ ರುಕ್ಕುನ ಗಟ್ಟಿಯಾಗಿ ತಪ್ಕೊಂಡ್ ಬಿಡ್ತಾನೆ. ಈ ಕಡೆ ರುಕ್ಕು ಮಾತ್ರ ಬದಲಾವಣೆ ಆಗಿರೋದು ನಾನಲ್ಲ ಕಣೋ. ನೋಡು, ಹೇಗಿದ್ರು ರಾಮಾಚಾರಿ ನಾಳೆ ಸತ್ತೋಗ್ಬಿಡ್ತಾನಲ್ವಾ. ಅವ್ನ್ ಸತ್ತೋಗಿದ್ಮೇಲೆ ನಿನ್ಗೆ ನನ್ ಮೇಲೆ ಯಾವ್ದೇ ಅನುಮಾನ ಬರ್ಬಾರ್ದು ಅಂತಾನೆ ನಾನೀಗ ಈ ನಾಟಕ ಮಾಡ್ತಾ ಇರೋದು ಅಂತ ರುಕ್ಕು ಹಾಗೆ ಮನ್ಸೊಳಗಡೆ ಮಾತಾಡ್ಕೊಂತಾ ಇರ್ತಾಳೆ. ಇನ್ನ ಒಂದ್ ಕಡೆ ರಾಮಾಚಾರಿಗೆ ಮನೆಗ್ ಬಂದಿರುವ ರಾಜಿ ಮಾತ್ರ ಹಾಗೆ ಆ ಕಡೆ ಈ ಕಡೆ ನೋಡ್ಕೊಂಡು ಕಳ್ಳಿ ತರ ಹೊರಗಡೆ ಬಂದ್ಕೊಂಡು ಸಕ್ಸೇನಾಗೆ ಫೋನ್ ಮಾಡಿ ಬಿಡ್ತಾಳೆ. ಆಗ ಸಕ್ಸೇನಾನು ಫೋನ್ ರಿಸೀವ್ ಮಾಡ್ಬಿಟ್ಟು, ಹಾ ಹೇಳು ರಾಜಿ ಅಂತ ಹೇಳಿದ ತಕ್ಷಣ, ಏನಿಲ್ಲ ಸಾಹೇಬ್ರೆ, ನನ್ಗೆ ಅದೊಂದು ಕನ್ಫ್ಯೂಷನ್ ಇತ್ತು, ಹಾಗಾಗಿ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಕಾಲ್ ಮಾಡ್ದೆ ಅಂದಿದ ತಕ್ಷಣ, ಕನ್ಫ್ಯೂಷನ್ ಅದೇನೋ ಬೋಲೋ ಬೋಲೋ ಅಂತ. ಆಗ ಸಕ್ಸೇನಾ ಹೇಳಿದ ತಕ್ಷಣ, ಏನಿಲ್ಲ, ನಾನು ರಾಮಾಚಾರಿ ಮನೇಲಿ ಇದೀನಲ್ವಾ, ಇವಾಗ ರಾಮಾಚಾರಿ ನಾನ್ ಏನ್ ಕೂಡ ಹೇಳಿದ್ರು ಕಣ್ಮುಚ್ಕೊಂಡು ನನ್ನನ್ನ ನಂಬ ಬಿಡ್ತಾನೆ. ಅದು ಅಲ್ಲದೆ ನಾನು ಅವ್ನ್ ನಂಬಲಿ ಅಂತ ನಿನ್ನೆ ನನ್ ಗಂಡ ಪ್ರಶಾಂತ್ ನಿಮ್ಮ ಆಫೀಸಲ್ಲೇನೆ ಕೆಲಸ ಮಾಡ್ತಾ ಇರೋದು, ಹಾಗೆ ನೀವು ಟೀಮ್ ಲೀಡರ್ ಆಗಿ ಕೆಲಸ ಮಾಡ್ತಿದ್ದವ್ರನ್ನ ನೀವು ಸಾಯಿಸ್ಬಿಟ್ಟಿದ್ರ ಅಂತ ನಾನು ಕತೆ ಕಟ್ಟಿದೀನಿ. ಆದ್ರೆ ರಾಮಾಚಾರಿ ಮಾತ್ರ ಅದನ್ನೆಲ್ಲ ಕ್ರಾಸ್ ಚೆಕ್ ಮಾಡ್ಬೇಕು ಅಂತ ತಾನು ಇನ್ಫಾರ್ಮರ್ಗೆ ಕಾಲ್ ಮಾಡಿದವಾಗ ಅವ್ರನ್ನು ಕೂಡ ನಾನ್ ಏನ್ ಸುಳ್ಳು ಹೇಳಿದೀನೋ ಆಸ್ ಇಟ್ ಈಸ್ ಹಾಗೇನೆ ಹೇಳಿದ್ದಾರೆ. ಆದ್ರೆ ಇದೇನೆ ನನ್ಗೆ ಹೇಗಂತ ಅರ್ಥನೇ ಆಗ್ತಾ ಇಲ್ಲ ಅಂತ. ಆಗ ರಾಜಿ ಹೇಳ್ತಿರ್ಬೇಕಾದ್ರೆ, ಆಗ ಸಕ್ಸೇನಾ, ಹೇ ಫೂಲ್, ಇನ್ಫಾರ್ಮರ್ ಇದಾನಲ್ವಾ, ಅವ್ನ್ ಬೇರೆ ಯಾರೂನು ಅಲ್ಲ, ಅವನು ನನ್ ಕ್ಲೋಸ್ ಫ್ರೆಂಡು ರಾಮಾಚಾರಿ. ಅವನ್ ಜೊತೆಗೆ ಮಾತಾಡೋಕ್ಕಿಂತ ಮುಂಚೆನೆ ನಾನ್ ಅವನಿಗೆ ದುಡ್ಡು ಕೊಟ್ಬಿಟ್ಟು ನನ್ ಕಡೆಗೆ ಮಾಡ್ಕೊಂಡ್ ಬಿಟ್ಟಿದೀನಿ. ನೀನ್ ಕಾಲ್ ಮಾಡುವಾಗ ಅವನು ನಮ್ಮನೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ದ ಅಂತ ಸಕ್ಸೇನಾ ಹೇಳಿದ ತಕ್ಷಣ, ಓ ಹೌದಾ ಸರ್, ಈಸ್ ಇಟ್, ಹೌದಾ, ಹಾಗಾದ್ರೆ ಒಳ್ಳೆ ಕೆಲ್ಸನೇ ಮಾಡಿದೀರಾ ಅಂತ. ಆಗ ರಾಜಿ ಹೇಳ್ಬಿಡ್ತಾಳೆ, ಹಾಗಾದ್ರೆ ಆ ಮನೇಲಿ ನಿನ್ಗೇನು ಕೂಡ ಪ್ರಾಬ್ಲಮ್ ಇಲ್ಲ ತಾನೆ, ರಾಮಾಚಾರಿ ನಿನ್ನನ್ನ ನಂಬಿಬಿಟ್ಟಿದಾನ ಅಂತ ಸಕ್ಸೇನಾ ಕೇಳ್ತಿರ್ಬೇಕಾದ್ರೆ, ಹೌದು ಸರ್, ಅವನು ನನ್ನನ್ನ ಚೆನ್ನಾಗಿ ನಂಬಿದಾನೆ, ನಾನ್ ಎಲ್ಲಿ ಕರೆದ್ರೂ ಕೂಡ ಇವಾಗ ಬರೋಕೆ ರೆಡಿ ಆಗಿದ್ದಾನೆ ಅಂತ ರಾಜಿ ಹೇಳಿದ ತಕ್ಷಣ, ವೆರಿ ಗುಡ್ ವೆರಿ ಗುಡ್, ಹಾಗೇನೆ ಮಾಡು, ಆದಷ್ಟು ಬೇಗನೆ ನೀನ್ ಅವನ್ನ ಕರ್ಕೊಂಡ್ ಬಾ, ಅವನಿಗೊಂದು ಗತಿ ಕಾಣಿಸ್ಬಿಡೋಣ ಅಂತ. ಹೀಗೆ ರಾಜಿ ಮತ್ತೆ ಸಕ್ಸೇನಾ ಮಾತಾಡ್ತಾ ಇರ್ಬೇಕಾದ್ರೆ ಆಗ ಅದೇ ಟೈಮ್ಗೆ ಸರಿಯಾಗಿ ಹೊರಗಡೆ ಹೋಗಿದ್ದ ಮುರಾರಿ ಬಂದ್ಬಿಡ್ತಾನೆ. ಈ ಕಡೆ ರಾಜಿ ನಗಾಡ್ಕೊಂಡು ಮಾತಾಡ್ತಾ ಇರೋದನ್ನ ನೋಡ್ಕೊಂಡು ಮುರಾರಿಗಂತೂ ಶಾಕ್ ಆಗಿ ಹಾಗೆ ನಿಂತ್ಕೊಂಡಿರ್ಬೇಕಾದ್ರೆ ಈ ಕಡೆ ರಾಜಿನೂ ಕೂಡ ಮುರಾರಿನ ನೋಡ್ಕೊಂಡು ಮತ್ತೆ ನಾಟಕ ಮಾಡ್ಕೊಂಡು ಹತ್ಕೊಂಡು, ಚಿಕ್ಕಪ್ಪ ಅವರೆಲ್ಲ ಸೇರ್ಕೊಂಡು ರಾಕ್ಷಸರು ನನ್ ಗಂಡನ ಸಾಯಿಸ್ಬಿಟ್ರು ಅಂತ ಹಾಗೆ ಮಾತಾಡ್ತಾ ಇರ್ಬೇಕಾದ್ರೆ, ಏಯ್ ಸಾಕು, ನಿನ್ ನಾಟಕನ ಸಾಕ್ ಮಾಡೆ, ಏನೋ ನಾನ್ ಬರೋಕ್ಕಿಂತ ಮುಂಚೆನೆ ಹಲ್ಕಿಸ್ಕೊಂಡು ಮಾತಾಡ್ತಿದ್ದೆ, ಈಗ ನಾನ್ ಬಂದ್ರ ಮೇಲೆ ಅಳೋ ತರ ನಾಟಕ ಮಾಡ್ತಿದ್ಯಾ ಅಂತ ಮುರಾರಿ ಬೈತಾ ಇರ್ಬೇಕಾದ್ರೆ ಆಗ ಒಳಗಡೆಯಿಂದ ರಾಮಾಚಾರಿ ಮತ್ತೆ ಚಾರು ಓಡ್ ಬಂದ್ಬಿಡ್ತಾರೆ. ಏ ರಾಮಾಚಾರಿ, ಏನು ಆಗಿದೆ, ಅವ್ರಿಗೆ ಯಾಕೋ ಬೈತಾ ಇದ್ಯಾ ಅಂತ ರಾಮಾಚಾರಿ ಕೇಳ್ತಿರ್ಬೇಕಾದ್ರೆ, ಏನಿಲ್ಲ ಕಣೋ ಮುರಾರಿ, ನಾನ್ ಬರ್ಬೇಕಾದ್ರೆ ಹಲ್ಕಿಸ್ಕೊಂಡು ಮಾತಾಡ್ತಾ ಇದ್ರು, ನಾನ್ ಬಂದಿದ ತಕ್ಷಣ ಇವಾಗ ಅಳೋ ತರ ನಾಟಕ ಮಾಡ್ತಿದ್ದಾರೆ ಅಂತ ಮುರಾರಿ ಹೇಳಿದ ತಕ್ಷಣ, ಏಯ್ ಏನೋ ಮಾತಾಡ್ತಿದ್ಯಾ, ಅವ್ರು ಯಾಕೋ ನಾಟಕ ಮಾಡ್ತಿದ್ದಾರೆ, ಪಾಪ ಗಂಡನ್ ಕಳ್ಕೊಂಡು ಆಲ್ರೆಡಿ ಅವರು ದುಃಖದಲ್ಲಿದ್ದಾರೆ, ನೀನ್ ಈ ತರ ಎಲ್ಲ ಮಾತಾಡಿ ಇನ್ನಷ್ಟು ದುಃಖನ ಅವ್ರಿಗೆ ಕೊಡ್ಬೇಡ, ಬಾಬಾ ನಡಿ ಅಂತ ಹೇಳಿದ ತಕ್ಷಣ, ಅದು ಹಾಗಲ್ಲ ರಾಮಾಚಾರಿ ಅಂತ ಮುರಾರಿ ಹೇಳಕ್ ಬರ್ತಾನೆ. ಆಗ ಚಾರುನು ಕೂಡ, ಹೌದು ಮುರಾರಿ, ನೀನ್ ಈ ತರ ಎಲ್ಲ ಹೇಳಿ ಪಾಪ ಅವ್ರ ಮನ್ಸಿಗೆ ಇನ್ನಷ್ಟು ನೋವು ಮಾಡ್ಬೇಡ, ಬನ್ನಿ ರಾಜಿಯವ್ರೆ ನೀವು ಒಳಗಡೆ ಬನ್ನಿ, ಹಾಲ್ ತಗೊಳ್ಳಿ ಅಂತ ಹೇಳ್ಕೊಂಡು ರಾಜಿ ಕೈಗೆ ಹಾಲ್ ಗ್ಲಾಸ್ ಅನ್ನು ಕೊಟ್ಟು ಹೀಗೆ ಮುರಾರಿ ರಾಮಾಚಾರಿ ಚಾರು ಒಳಗಡೆ ಹೋಗಿದ ತಕ್ಷಣ ಈ ಕಡೆ ರಾಜಿ ಮಾತ್ರ ನಗಾಡ್ಕೊಂಡು, ಹಾವಿಗೆ ಹಾಲಿರೋದಂತಂದ್ರೆ ಇದೇನೆ ಅಂತ ಹೇಳ್ಬಿಟ್ಟು ಸ್ಟೈಲ್ ಆಗಿ ನಿಂತ್ಕೊಂಡು ಹಾಲು ಕುಡಿತಾ ಇರ್ತಾಳೆ. ಇನ್ನ ಒಂದ್ ಕಡೆ ಸಕ್ಸೇನಾ ಮಾತ್ರ ಮಾನ್ಯತನಿಗೆ ಫೋನ್ ಮಾಡ್ಬಿಟ್ಟು, ಬಿಗ್ರುಜಿ ನಿಮ್ಗೊಂದು ಗುಡ್ ನ್ಯೂಸ್ ಇದೆ ಅಂತ ಹೇಳ್ಬಿಡ್ತಾನೆ. ಗುಡ್ ನ್ಯೂಸಾ, ಏನದು ಅಂತ. ಆಗ ಮಾನ್ಯತೆ ಕೇಳಿದ ತಕ್ಷಣ, ಏನಿಲ್ಲ, ಆ ರಾಮಾಚಾರಿನ ಸಾಯಿಸೋಕೆ ನಾಳೆಗೆನೆ ಮುಹೂರ್ತ ಫಿಕ್ಸ್ ಆಗಿದೆ, ನಾಳೆ ಕರೆಕ್ಟ್ ಆಗಿ 3 ಗಂಟೆಗೆ ನಾನ್ ಕಳ್ಸಿರೋ ಆ ಲೊಕೇಶನ್ಗೆ ನೀವು ಬಂದ್ಬಿಡಿ ಅಂತ ಹೇಳ್ಬಿಟ್ಟು ಫೋನನ್ನ ಕಳ್ಸಿದ ತಕ್ಷಣ ಈ ಕಡೆ ಮಾನ್ಯತೆಗಂತೂ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಇನ್ನ ಒಂದ್ ಕಡೆ ರಾತ್ರಿ ರಾಮಾಚಾರಿ ಮಲ್ಕೊಂಡಿರ್ತಾನೆ. ಆಗ ಮುರಾರಿ ಅಲ್ಲಿಗೆ ಬಂದ್ಕೊಂಡು, ರಾಮಾಚಾರಿ ಎದ್ದಳು ಎದ್ದಳು ಎದ್ಬಾರು ಅಂತ ಮುರಾರಿ ಕರಿತಾ ಇರ್ಬೇಕಾದ್ರೆ ಆಗ ರಾಮಾಚಾರಿ ಅಂತ ಗಾಬರಿಯಿಂದ ಎದ್ಬಿಟ್ಟು, ಏನಾಯ್ತು, ಯಾಕೋ ಈ ತರ ಕರಿತಿದ್ಯಾ, ಪಕ್ಕದಲ್ಲಿ ಮಲ್ಕೊಂಡಿರೋ ಚಾರು ಮೇಡಮೇ ಕಾಣಿಸ್ತಲ್ಲ, ಏನಾಯ್ತು ಅಂತ ರಾಮಾಚಾರಿನ ಹೇಳ್ಬಿಟ್ಟು ಹಾಗೆ ಮುರಾರಿ ಹೊರಗಡೆ ಕರ್ಕೊ ಬಂದ್ಬಿಡ್ತಾನೆ. ಈ ಕಡೆ ಹೊರಗಡೆ ಎಲ್ಲ ಮಾತ್ರ ಲೈಟ್ ಎಲ್ಲ ಆಫ್ ಆಗಿರುತ್ತೆ. ದೀಪನೂ ಕೂಡ ಹಾಕಿಲ್ಲ, ಎಲ್ಲಿಗೋ ಕರ್ಕೊಂಡು ಹೋಗ್ತಿದ್ಯಾ ಅಂತ. ಆಗ ರಾಮಾಚಾರಿ ಕೇಳ್ತಾ ಹಾಗೆ ಮುರಾರಿ ಜೊತೆಗೇನೆ ಬರ್ತಾ ಇರ್ತಾನೆ. ಆಗ ಸಡನ್ ಆಗಿ ಲೈಟ್ ಎಲ್ಲ ಆನ್ ಆಗಿರುತ್ತೆ. ಆಗ ಅದೇ ಟೈಮ್ಗೆ ಸರಿಯಾಗಿ ಮನೆಯವರೆಲ್ಲರೂ ಕೂಡ ಅಲ್ಲಿಗೆ ಬಂದಿರ್ತಾರೆ. ಹಾಗೆ ಟೇಬಲ್ ಮೇಲೆನೆ ಬರ್ಡೇ ಸೆಲೆಬ್ರೇಷನ್ ಎಲ್ಲ ರೆಡಿ ಆಗಿ ಅರೇಂಜ್ ಮಾಡಿರ್ತಾರೆ. ಇದು ನೋಡ್ಕೊಂಡು ರಾಮಾಚಾರಿಗಂತೂ ತುಂಬಾನೇ ಖುಷಿ ಆಗ್ಬಿಟ್ಟು, ಇದನ್ನೆಲ್ಲ ಯಾರು ಮಾಡಿರೋದು, ಅಲ್ಲ ಅಮ್ಮ ನೀನ್ ಎಷ್ಟೊತ್ತಿಗೆ ಬಂದೆ ಅಮ್ಮ ಅಂತ ಜಾನ್ಕಮ್ಮನ ನೋಡ್ಕೊಂಡು ತುಂಬಾನೇ ಖುಷಿಯಾಗಿ ರಾಮಾಚಾರಿ ಕೇಳ್ತಿರ್ಬೇಕಾದ್ರೆ, ನಾನು ಆವಾಗ್ಲೇನೆ ಬಂದೆ ಕಣಪ್ಪ, ಆದ್ರೆ ನಿನ್ ಕಣ್ಣಿಗೆ ನಾನು ಕಾಣಿಸ್ಕೊಂಡಿರ್ಲಿಲ್ಲ ಅಷ್ಟೇ ಅಂತ. ಆಗ ಜಾನ್ಕಮ್ಮ ಹೇಳ್ತಾರೆ, ಸರಿ ರಾಮಾಚಾರಿ ಬೇಗನೆ ಕೇಕ್ ಕಟ್ ಮಾಡಪ್ಪ ಅಂತ. ಆಗ
ಮುರಾರಿ ಹೇಳ್ತಿರ್ಬೇಕಾದ್ರೆ ಏನು ಕೇಕ್ ಕಟ್ ಮಾಡೋದಾ ಅಂತ ಆಗ ರಾಮಾಚಾರಿ ಕೇಳ್ತಿರ್ಬೇಕಾದ್ರೆ ಹೌದು ಕಣೋ ರಾಮಾಚಾರಿ, ನಾನು ಮತ್ತೆ ಅತ್ತೆಮ್ಮ ಸೇರ್ಕೊಂಡು ನಿನ್ಗೋಸ್ಕರ ಅಂತ ಹಾಲ್ ಬಾಯಿನ ಮಾಡಿದೀವಿ, ಅದನ್ನೇ ಕೇಕು ಅಂತ ಅನ್ಕೊಂಡು ನೀನು ಕಟ್ ಮಾಡ್ಬಿಡು ಅಂತ ಹೇಳಿದ ತಕ್ಷಣ ಸರಿ ಮೇಡಮ್ ಅಂತ ಹೇಳ್ಕೊಂಡು ಅಲ್ಲಿರೋ ದೀಪನೆಲ್ಲ ಹಚ್ಬಿಟ್ಟು ರಾಮಾಚಾರಿ ಕೇಕನ್ನೆಲ್ಲ ಕಟ್ ಮಾಡಿ ಈಗ ಮನೆಯವರಿಗೆಲ್ಲ ತಿನ್ಸಿ ಖುಷಿಯಾಗಿರ್ತಾನೆ. ಈ ಕಡೆ ಇದನ್ನೆಲ್ಲ ದೂರದಲ್ಲೇ ನಿಂತ್ಕೊಂಡು ನೋಡ್ತಿದ್ದ ರಾಜಿ ಮಾತ್ರ ತಿನ್ಸು ತಿನ್ಸು ರಾಮಾಚಾರಿ, ಸೆಲೆಬ್ರೇಟ್ ಮಾಡು, ಯಾಕಂದ್ರೆ ಇದೇ ನಿನ್ನ ಕೊನೆ ಬರ್ಡೇ ಆಗಿರುತ್ತೆ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಮಾನ್ಯತಾ ಹಾಗೆ ರುಕ್ಕುಗೆ ಕಾಲ್ ಮಾಡಿಬಿಡ್ತಾಳೆ. ರುಕ್ಕು ಮಾತ್ರ ಗಾಬರಿಯಿಂದ ಮಾನ್ಯತಾ ಫೋನ್ ಬಂದಿರೋದನ್ನ ನೋಡ್ಕೊಂಡು ಗಾಬರಿಯಿಂದ ಕೃಷ್ಣ ಪಕ್ಕದಲ್ಲಿ ಮಲ್ಕೊಂಡಿರ್ತಾನೆ. ಹಾಗಾಗಿ ರೂಮಿಂದ ಹೊರಗಡೆ ಬಂದ್ಬಿಟ್ಟು ಹೇಳಿ ಮಾನ್ಯತಾ ಮೇಡಮ್, ಇದೇನಿದು ಈ ತರ ಮಧ್ಯರಾತ್ರಿಯಲ್ಲಿ ಕಾಲ್ ಮಾಡ್ಬಿಟ್ಟಿದ್ದೀರಲ್ಲ, ಯಾಕೆ ಏನಾಯ್ತು ಅಂತ ಆಗ ರುಕ್ಕು ಕೇಳ್ತಿರ್ಬೇಕಾದ್ರೆ ಅದೇನ್ ಗೊತ್ತಾ ರುಕ್ಕು, ನನ್ಗಂತೂ ಇವತ್ತು ತುಂಬಾನೇ ಖುಷಿ ಆಗ್ತಿದೆ, ಹಾಗಾಗಿ ಈ ಖುಷಿನ ನಾನು ನಿನ್ನ ಹತ್ರ ಹಂಚ್ಕೊಂಡಿಲ್ಲ ಅಂತಂದ್ರೆ ಹೇಗೆ, ಹಾಗಾಗಿನೇ ನಾನ್ ನಿನ್ಗೆ ಫೋನ್ ಮಾಡಿರೋದು. ಅದೇನ್ ಗೊತ್ತಾ, ಆ ರಾಮಾಚಾರಿ ನಾಳೆ ಮಧ್ಯಾಹ್ನ 3 ಗಂಟೆಗೆ ಸಾಯೋದು ಅಂತ ಡೇಟು ಫಿಕ್ಸ್ ಆಗ್ಬಿಟ್ಟಿದೆ, ಹಾಗಾಗಿ ನೀನು ಕೂಡ ತಪ್ಪದೆ ಅಲ್ಲಿಗೆ ಬಂದ್ಬಿಡು ಅಂತ ಹೇಳಿದ ತಕ್ಷಣ ಹೌದಾ, ಇಷ್ಟೊಂದು ಖುಷಿ ವಿಷಯ ಹೇಳಿದಿರಲ್ವಾ, ನೋಡಿ ರಾಮಾಚಾರಿ ಸಾಯ್ತಾನಂತಂದ್ರೆ ನಾನು ಎಂತ ರಿಸ್ಕ್ ಕೂಡ ತಗೊಳಕ್ಕೆ ರೆಡಿ ಆಗಿದ್ದೀನಿ, ಸರಿ ಸರಿ ಹಾಗಾದ್ರೆ ನಾ ನಾಳೆ ಬರ್ತೀನಿ, ಮಿಸ್ಸೇ ಮಾಡಲ್ಲ ಅಂತ ಹೇಳ್ಬಿಟ್ಟು ರುಕ್ಕು ಫೋನ್ ಅನ್ನ ಕಟ್ ಮಾಡ್ಬಿಟ್ಟು ಹಾಗೆ ಹಿಂದಕ್ಕೆ ತಿರುಗಿ ನೋಡ್ತಾಳೆ. ಆಗ ಅಲ್ಲಿ ಕೃಷ್ಣ ಬಂದು ನಿಂತ್ಕೊಂಡಿರ್ತಾನೆ. ಅಲ್ಲ, ಇಂಥ ಮಧ್ಯರಾತ್ರಿಯಲ್ಲಿ ಇಷ್ಟೊತ್ನಲ್ಲಿ ಯಾರ ಜೊತೆಗೆ ಮಾತಾಡ್ತಿದ್ಯಾ ಅಂತಾಗ ಕೃಷ್ಣ ಕೇಳಿದ ತಕ್ಷಣ ಅದು ಏನಿಲ್ಲ ಕೃಷ್ಣ, ಇವತ್ ನಿನ್ನ ಬರ್ಡೇ ಅಲ್ವಾ, ಹಾಗಾಗಿ ನಾನು ಮಧ್ಯರಾತ್ರಿ ಕರೆಕ್ಟ್ ಆಗಿ 12 ಗಂಟೆಗೆ ಕೇಕ್ ಅನ್ನ ಕಟ್ ಮಾಡಿಸಿ ನಿನ್ಗೆ ಸರ್ಪ್ರೈಸ್ ಕೊಡೋಣ ಅಂತ ನಾನು ಕೇಕ್ ಆರ್ಡರ್ ಮಾಡಿದ್ದೆ, ಆದ್ರೆ ಅವ್ರು ಇವಾಗ ಕಾಲ್ ಮಾಡ್ಬಿಟ್ಟು ಕೇಕ್ ಅನ್ನ ಪ್ರಾಬ್ಲಮ್ ಆಗಿದೆ, ಹಾಗಾಗಿ ಈಗ ತಲುಪಿಸಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಅಂತ ಆಗ ರುಕ್ಕು ಹೇಳಿದ ತಕ್ಷಣ ಅಷ್ಟೇ ತಾನೇ, ಪರವಾಗಿಲ್ಲ ಬಿಡು ಅಂತ ಆಗ ಕೃಷ್ಣ ಹೇಳ್ತಾಳೆ. ಕೃಷ್ಣ ನಿನ್ಗೆ ಹ್ಯಾಪಿ ಬರ್ಡೇ ಅಂತ ಆಗ ರುಕ್ಕು ಹೇಳಿದ ತಕ್ಷಣ ನೋಡು, ನೀನ್ ನನ್ಗೆ ಇಷ್ಟೊಂದು ಪ್ರೀತಿಯಿಂದ ನೋಡ್ಕೊಂತಿದ್ಯಲ್ವಾ, ನಿನ್ ಪ್ರೀತಿ ಮುಂದೆ ಕೇಕುನು ಯಾವ ದೊಡ್ಡನು ಲೆಕ್ಕಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ರುಕ್ಕುನ ಹಾಗೆ ಕೃಷ್ಣ ತಪ್ಕೊಂತಾನೆ. ಇನ್ನ ಒಂದ್ ಕಡೆ ರಾಮಾಚಾರಿ ಮಾತ್ರ ತುಂಬಾನೇ ಖುಷಿಯಾಗಿರ್ತಾನೆ. ಆಗ ಅಮ್ಮ ಮತ್ತೆ ಅಜ್ಜಿ ಕಾಲಿಗೆಲ್ಲ ಬಿದ್ದು ಆಶೀರ್ವಾದ ತಕೊಂಡು ಹೀಗೆ ಮನೆಯವ್ರ ಜೊತೆ ಖುಷಿಯಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಈ ಕಡೆ ರಾಜಿ ಮಾತ್ರ ಅದನ್ನ ನೋಡ್ಕೊಂಡು ನಿಂತ್ಕೊಂಡಿರೋದನ್ನ ಅಬ್ಸರ್ವ್ ಮಾಡ್ಬಿಟ್ಟು ಚಾರು ಅಲ್ಲಿ ಯಾಕೆ ನಿಂತ್ಕೊಂಡಿದ್ದೀರಾ, ಇಲ್ಲಿ ಬನ್ನಿ ಅಂತ ಕರೆದ ತಕ್ಷಣ ಆಗ ರಾಜಿ ಅಲ್ಲಿಗೆ ಬಂದ್ಬಿಡ್ತಾಳೆ. ಸರ್, ಎಲ್ಲೋ ಬೀದಿಯಲ್ಲಿ ಬಿದ್ದಿದ್ದ ನನ್ನನ್ನ ನಿಮ್ಮನೆ ಕರ್ಕೊಂಡ್ ಬಂದ್ಬಿಟ್ಟು ಆಶ್ರಯ ಕೊಟ್ಟಿದ್ದೀರಲ್ಲ ಸರ್, ನಿಮ್ ಚಿನ್ನದಂತ ಮನ್ಸಿರುವ ನೀವು ಹೀಗೆ 100 ವರ್ಷ ಬದುಕ್ಬೇಕು ಅಂತ ರಾಜಿನೂ ಕೂಡ ವಿಶ್ ಮಾಡಿದ ತಕ್ಷಣ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ರಾಜಿಗೂ ಕೂಡ 1 ಪೀಸ್ ಹಾಲ್ ಬಾಯಿನ ಕಟ್ ಮಾಡಿ ಕೊಡ್ತಾನೆ ರಾಮಾಚಾರಿ. ಆಗ ರಾಜಿ ಅದನ್ನ ತಗೊಂಡು ಹೋಗಿ ಒಂದ್ ಕಡೆ ಹೋಗಿ ನಿಂತ್ಕೊಂಡು ಆದ್ರೆ ಹಾಲ್ ಬಾಯಿನ ಮಾತ್ರ ತೆಗೆದು ಬಿಸಾಡ್ಬಿಟ್ಟು ಅಲ್ಲ, ನಾಳೆನೇ ಇವನು ಸಾಯ್ತಾ ಇದ್ದಾನೆ, ಇವನಿಗೆ ಇವಾಗ ಬರ್ಡೇ ಸೆಲೆಬ್ರೇಷನ್ ಬೇರೆ ಅಂತ ಹೇಳ್ಕೊಂಡು ರಾಜಿ ಮಾತ್ರ ಮತ್ತೆ ಸಪ್ಪಗೆ ಮುಖ ಮಾಡ್ಕೊಂಡು ನಿಂತ್ಕೊಂಡಿರುತ್ತಾಳೆ. ಆಗ ಅದನ್ನ ನೋಡ್ಕೊಂಡು ರಾಮಾಚಾರಿ ಅಲ್ಲಿಗೆ ಬಂದ್ಕೊಂಡು ಯಾಕೆ ರಾಜಿ ಅವ್ರೆ, ಏನಾದ್ರೂ ಸಮಸ್ಯೆನ, ಯಾಕೆ ಡಲ್ ಆಗಿದ್ದೀರಾ ಅಂತ ಆಗ ರಾಮಾಚಾರಿ ಕೇಳ್ತಿರ್ಬೇಕಾದ್ರೆ ಇಲ್ಲ ಇಲ್ಲ ಆದ್ರೆ ಏನೂ ಇಲ್ಲ, ನಾವು ನಾಳೆನೆ ಹೋಗ್ಬಿಟ್ಟು ಆ ಡಾಕ್ಯುಮೆಂಟ್ ಅನ್ನ ತಗೊಂಡ್ಬರೋಣ ಅಂತ ರಾಜಿ ಕೇಳಿದ ತಕ್ಷಣ ಅದಕ್ಕೇನಂತೆ, ಸರಿ ಹಾಗಾದ್ರೆ ನಾವು ನಾಳೆನೆ ಹೋಗೋಣ, ಹೇಗಿದ್ರು ನನ್ನ ಬರ್ಡೇಗೆ ಅದೇ ಆ ಫೈಲ್ಸೇನೆ ಉಡುಗೊರೆ ಸಿಕ್ದಂಗ ಅಂತ ಆಗುತ್ತೆ ಅಂತ ರಾಮಾಚಾರಿ ಹೇಳಿದ ತಕ್ಷಣ ಈ ಕಡೆ ರಾಜಿ ಮಾತ್ರ ಮನ್ಸೊಳಗಡೆ ಉಡುಗೊರೆನಾ ನಿನ್ ಬರ್ಡೇ ಇದೇ ಲಾಸ್ಟ್ ನೀನ್ ಆಚರಿಸ್ಕೊಂತ ಇರೋದು, ಅಲ್ಲಿ ಹೋದ್ರೆ ಉಡುಗೊರೆ ಸಿಗೋದಲ್ಲ ನಿಂಗೆ, ನೋಡ್ತಾ ಇರು ಏನ್ ಸಿಗುತ್ತಂತ ನೋಡ್ತಾ ಇರು ಅಂತ ರಾಜಿ ಹೇಳ್ತಾ ಇರ್ತಾಳೆ. ಮತ್ತೆ ರಾಮಾಚಾರಿ ಮನೆಯವ್ರ ಜೊತೆಗೇನೆ ಸೇರ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಆಗ ರಾಜಿ ಮಾತ್ರ ಅಲ್ಲೇ ನಿಂತ್ಕೊಂಡು ನಿಧಾನಕ್ಕೆ ಸಕ್ಸೇನೆಗೆ ಫೋನ್ ಮಾಡ್ಬಿಟ್ಟು ಸರ್, ನನ್ನ ರಾಮಾಚಾರಿ ಹತ್ರ ಎಲ್ಲದನ್ನು ಕೂಡ ಮಾತಾಡಿದೀನಿ, ನಾಳೆ ಅವನು 3 ಗಂಟೆಗೆ ನನ್ನ ಜೊತೆಗೆ ಬರೋಕೆ ಒಪ್ಕೊಂಡಿದ್ದಾನೆ ಅಂತ ರಾಜಿ ಹೇಳಿದ ತಕ್ಷಣ ವೆರಿ ಗುಡ್ ರಾಜಿ, ಹಾಗಾದ್ರೆ ನಾನ್ ಹೇಳೋ ಅಡ್ರೆಸ್ಸಿಗೆ ಅವನ್ನ ನೀನು ಕರ್ಕೊಂಡ್ ಬಾ ಅಂತ ಹೇಳ್ಬಿಡ್ತಾನೆ ಸಕ್ಸೇನ. ಈ ಕಡೆ ಮನೆಯವರೆಲ್ಲ ಜೋರಾಗಿ ಸದ್ ಬರುತ್ತದನ್ನ ಕೇಳ್ಕೊಂಡು ಅಲ್ಲ, ಆ ಮನೆಯಲ್ಲಿ ಏನಾಗ್ತಾ ಇದೆ, ತುಂಬಾನೇ ಸೌಂಡ್ ಬರ್ತಾ ಇದೆಯಲ್ಲ ಅಂತಾಗ ಸಕ್ಸೇನ ಕೇಳಿದ ತಕ್ಷಣ ಅದ ಸರ್, ಇವತ್ತು ರಾಮಾಚಾರಿದು ಬರ್ಡೇ, ಅದನ್ನೇ ಸೆಲೆಬ್ರೇಟ್ ಮಾಡ್ತಾ ಅಂತ ರಾಜಿ ಹೇಳಿದ ತಕ್ಷಣ ಏನು, ಉಸ್ಕಾ ಆಜ್ ಬರ್ಡೇ ಹೇ ಕಲ್ ಉಸ್ಕಾ ಡೆತ್ ಡೇ ಹೇ ಅಂತ ಹೇಳ್ಕೊಂಡು ಸಕ್ಸೇನ ಜೋರಾಗಿ ನಗ್ತಾ ಇರ್ತಾನೆ. ಇನ್ನ ಒಂದ್ ಕಡೆ ಮಾರನೇ ದಿನ ಬೆಳಿಗ್ಗೆನೆ ರಾಮಾಚಾರಿ, ಚಾರು ಹಾಗೆ ರಾಜಿ ಎಲ್ರು ಕೂಡ ರೆಡಿಯಾಗಿ ಹಾಲಿಗೆ ಬಂದ್ಬಿಡ್ತಾರೆ. ರಾಜಿವ್ರೆ ನಾನ್ ರೆಡಿನಿ, ಹಾಗಾದ್ರೆ ಹೊರಡೋಣ ಅಂತ ಕೇಳಿದ ತಕ್ಷಣ ಈ ಕಡೆ ರಾಜಿ ಮಾತ್ರ ಹಾ ಸರ್ ಹೊರಡೋಣ ಅಂತ ಹೇಳ್ಬಿಟ್ಟು ಅಲ್ಲ, ಈ ಸಕ್ಸೇನ ನೋಡಿದ್ರೆ ಇನ್ನು ಲೊಕೇಶನ್ ಅನ್ನೇ ಕಳ್ಸಿಲ್ಲ, ಈ ರಾಮಾಚಾರಿ ನೋಡಿದ್ರೆ ರೆಡಿನಾ ಹೊರಡೋಣ ಅಂತ ಕೇಳ್ತಿದ್ದಾನೆ, ಎಲ್ಲಿಗಂತ ನಾನು ಇವನ್ನ ಕರ್ಕೊಂಡು ಹೋಗೋದಪ್ಪ ಅಂತ ಅಲ್ಲೇ ನಿಂತ್ಕೊಂಡು ರಾಜಿ ಯೋಚನೆ ಮಾಡ್ತಿದ್ರೆ ಆಗ ಜಾನಕಮ್ಮ ಅದೇ ಟೈಮ್ಗೆ ಸರಿಯಾಗಿ ಆರ್ತಿ ಹಿಡ್ಕೊಂಡು ಬಂದ್ಬಿಡ್ತಾರೆ. ಆರ್ತಿ ತಗೊಳಪ್ಪ ರಾಮಾಚಾರಿ ಚಾರು ಅಂತ ಜಾನಕಮ್ಮ ಹೇಳಿದ ತಕ್ಷಣ ಅಲ್ಲಮ್ಮ ಬೆಳಿಗ್ಗೆನೆ ನಾನಿನ್ನ ಪೂಜೆ ಮಾಡಿದ್ನಲ್ಲ ಅಂತ ಆಗ ರಾಮಾಚಾರಿ ಹೇಳಿದ ತಕ್ಷಣ ನೋಡಪ್ಪ, ಬೆಳಿಗ್ಗೆ ನೀನು ನಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿದ್ಯಾ, ಆದ್ರೆ ಈಗ ಜಾನ್ಕಿ ನಿನಗ್ ಒಳ್ಳೇದಾಗ್ಲಿ, ನೀನು ಹೋಗ್ತಾ ಇರೋ ಕೆಲ್ಸಕ್ಕೆ ನಿನ್ಗೆ ಒಳ್ಳೆ ಫಲ ಸಿಗ್ಲಿ ಅಂತ ಪೂಜೆ ಮಾಡಿದ್ದಾಳೆ, ತಗೋ ಆರ್ತಿ ತಗೋ ಅಂತ ಅಜ್ಜಿ ಹೇಳಿದ ತಕ್ಷಣ ಆಗ ರಾಮಾಚಾರಿ ಮತ್ತೆ ಆರ್ತಿನ ತಗೊಂತಾನೆ.
ಆಗ ಚಾರು, ಅದೇ ಅಜ್ಜಿ, ನಾನು ರಾತ್ರಿನೇ ಹೇಳಿದ್ದೀನಲ್ವಾ, ಒಂದು ಮುಖ್ಯವಾಗಿರೋ ಕೆಲಸದ ಮೇಲೆ ಹೋಗ್ತಾ ಇದೀವಂತ, ಹಾಗಾಗಿ ನಾವು ಹೋಗ್ತೀವಿ ಅಂತ. ಆಗ ಚಾರು ಹೇಳಿದ ತಕ್ಷಣ, ಏನಮ್ಮ ಚಾರು, ನೀನು ಕೂಡ ರಾಮಾಚಾರಿ ಜೊತೆಗೇನೆ ಹೋಗ್ಬೇಕಾ? ಬೇಡಮ್ಮ ಬೇಡ, ಇಂಥ ಸಮಯದಲ್ಲಿ ನೀನು ಅಷ್ಟು ದೂರ ಅಲ್ಲ, ಸ್ಕೂಟರ್ನಲ್ಲೆಲ್ಲ ಹೋಗ್ಬಾರ್ದು. ಅದು ಅಲ್ಲದೆ ಈ ಅಗ್ರಹಾರದ ರೋಡ್ ಅಂತೂ ಹೇಗಿದೆ ಅಂತ ನಿನ್ಗೇನೆ ಗೊತ್ತು ತಾನೆ. ಒಳ್ಳೆ ಡಿಸ್ಕೋ ಡ್ಯಾನ್ಸ್ ಮಾಡ್ದಾಗಿರುತ್ತೆ ಆ ರೋಡ್ ನಲ್ಲಿ ಹೋದ್ರೆ. ಹಾಗಾಗಿ ನೀನ್ ಮಾತ್ರ ಅಲ್ಲಿ ತನಕ ಹೋಗೋದೇ ಬೇಡಮ್ಮ. ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಕಷ್ಟ ಆಗುತ್ತೆ, ಇವರಿಬ್ರೆ ಹೋಗ್ ಬರ್ಲಿ ಅಂತ ಹೇಳಿದ ತಕ್ಷಣ ಆಗ ರಾಮಾಚಾರಿನೂ ಕೂಡ, ಹೌದು ಮೇಡಮ್, ನಾನು ರಾಜಿ ಅವ್ರ ಜೊತೆಗೇನೆ ಹೋಗ್ಬಿಟ್ಟು ಆ ಫೈಲ್ಸ್ ಅನ್ನೆಲ್ಲ ತಗೊಂಡ್ ಬರ್ತೀನಿ, ನೀವು ಮನೆಯಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ತಾ ಇರಿ ಅಂತ ಹೇಳಿದ ತಕ್ಷಣ, ಸರಿ ರಾಮಾಚಾರಿ ಅಂತ ಚಾರುನು ಹೇಳ್ತಾಳೆ. ಆಗ ಅದೇ ಟೈಮ್ಗೆ ಸರಿಯಾಗಿ ರಾಜಿ ಮಾತ್ರ, ಸರ್, ನಾನು ಸರಿಯಾಗಿ ಅಡ್ರೆಸ್ ಮತ್ತೆ ಲೊಕೇಶನ್ ಎಲ್ಲ ಅಂತ ಕೇಳ್ಗೆ ಒಂದು ಫೋನ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹಾಗೆ ರಾಜಿ ಹೊರಗಡೆ ಬರ್ತಾಳೆ. ಆಗ ಹೊರಗಡೆ ಬಂದ್ಬಿಟ್ಟು ರಾಜಿ ಸಕ್ಸೇನಾಗೆ ಫೋನ್ ಮಾಡ್ಬಿಟ್ಟು, ಸರ್, ರಾಮಾಚಾರಿನ ಕರ್ಕೊಬರಕ್ ಹೇಳಿದಿರಲ್ಲ, ನಾವು ಇಲ್ಲಿ ಇವಾಗ ಹೊರಡ್ತಾ ಇದೀವಿ, ಆದ್ರೆ ನೀವು ಅಡ್ರೆಸ್ ಅನ್ನ ಕಳ್ಸಿಲ್ವಲ್ಲ ಅಂತ ರಾಜಿ ಕೇಳಿದ ತಕ್ಷಣ, ಸರಿ ಇವಾಗ ಅಡ್ರೆಸ್ ಅನ್ನ ಹೇಳ್ತೀನಿ, ಕ್ಲಿಯರ್ ಆಗಿ ಕೇಳಿಸ್ಕೊ ಅಂತ ಸಕ್ಸೇನಾ ಅಡ್ರೆಸ್ ಅನ್ನ ಹೇಳ್ತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.